ಪರಿಶಿಷ್ಟ ಸಮುದಾಯದವರಿಗೆ ಮೀಸಲಾತಿ ಹಂಚಿಕೆ ವಿಷಯದಲ್ಲಿ ವಿಳಂಬ ನೀತಿ ಸಲ್ಲದು. ಬರುವ ಏಪ್ರಿಲ್ 24ರಂದು ಕರೆದಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಅಂತಿಮ ನಿರ್ಧಾರ ಕೈಗೊಂಡು ಎಸ್ಸಿಗಳಲ್ಲಿ ಮನೆ ಮಾಡಿರುವ ಗೊಂದಲಗಳಿಗೆ ತೆರೆ ಎಳೆಯಬೇಕೆಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 2 ವರ್ಷ ಆಗಿದೆ. ಈಗಾಗಲೇ ಆಂಧ್ರ, ತೆಲಂಗಾಣದಲ್ಲಿ ಜಾರಿಗೊಂಡಿದೆ. ಆದರೆ ರಾಜ್ಯದಲ್ಲಿ ವಿಳಂಬ ಆಗುತ್ತಿರುವುದು ಸಮುದಾಯದಲ್ಲಿ ಆತಂಕ ಮೂಡಿಸಿದೆ ಎಂದರು. ಈ ಮಧ್ಯೆ ತೋಟಗಾರಿಕೆ ಇಲಾಖೆ ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆ ಆರಂಭಿಸಿದ್ದು, ಇದು ಇನ್ನಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಬಹಳ ಸಂಖ್ಯೆಯಲ್ಲಿ ಮಾದಿಗ ಸಮುದಾಯದವರು ನನ್ನೊಂದಿಗೆ ಚರ್ಚೆ ವೇಳೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು. ನಾವು ಅವರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತ ಹೇಳಿ ಹೋರಾಟ ಮಾಡ್ಕೊಂಡ್ಬಂದಿದ್ವಿ. ಯಾವ್ಯಾವ ಆಯೋಗ ಏನೇನು ಏನಿದೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ. ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು, ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲಾಗಿದೆ. ನಮ್ಮ ರಾಜ್ಯದಲ್ಲಿ ಏನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಉಪಚುನಾವಣೆಯಲ್ಲಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ತಿಂಗಳು 24ನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ನೀವು ನಮಗೆ 17% ಇದ್ದಾಗ ಮೀಸಲಾತಿ ಪ್ರಮಾಣ ಈಗ 15 ಇಳಿತದು, 50 ಮೇಲೆ ಹೋಗಬಾರ್ದು ಅಂತ ಇತ್ತಲ್ಲ, 56ಕ್ಕೆ ಹೋಗಿದ್ರು. ಕೋರ್ಟ್ ಏನಾಯ್ತು ಅಂದರೆ ಅದಕ್ಕೆ ಸ್ಟೇ ಕೊಟ್ಟಿದೆ. 56 ನೀವು ಮಾಡೋಂಗಿಲ್ಲ, ನೀವು ತುಂಬ್ಕೊಳ್ಳೋದಾದರೆ 50ಕ್ಕೆ ಮಾಡ್ಕೊಳ್ಳಿ ಅಂತೇಳಿ. ಈಗ ಹಿಂಗಾಗಿ ನಮಗೆ ಎಸ್ಸಿಗಳಿಗೆ 15% ಇದೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಮಗೆ ಎಷ್ಟೆಷ್ಟು ಅಂತ ಹಂಚಿಕೆ ಆಗಬೇಕು ಅಷ್ಟೇ. 17% ಇದ್ದಾಗ ನಮ್ಗೆ ಯಾರು ಕೊಟ್ಟರು ಗೊತ್ತಲ್ಲ ನಿಮಗೆ, ನಮಗೆ ಯಾರು ಕೊಟ್ಟರು, ಅವರಿಗೆ ರೈತನರಿಗೆ ಯಾರು ಕೊಟ್ಟರು, ಈ ಗೋವಿ ಲಂಬಣಿಗಳಿಗೆಲ್ಲ ಅದು ಅವ್ರಿಗೆ 5 ಕೊಟ್ಟರು. ಹಿಂಗಾಗಿ 17 ಆಯಿತು. ಈಗ 2% ಕಡಿಮೆ ಆಯಿತು. 15ರಲ್ಲಿ ನಮಗೆ ಎಲ್ಲ ಆಯೋಗಗಳು ಕೂಡ ನಮಗೆ 6% ಅಂತ ಹೇಳಿದೆ. ಅತ್ಯಂತ ಹಿಂದುಳಿದವರೆ ಜನಸಂಖ್ಯೆ ಇದೆ, ಇಲ್ಲಿ ಎಜುಕೇಷನ್ ಇಲ್ಲ, ಏನಿಲ್ಲ, ಅತ್ಯಂತ ಕಡುಬಡವರು ಎಲ್ಲ ಈ ಉಳಿದಂಥ ಎಲ್ಲ ಸಮುದಾಯಗಳಿಗಿಂತಲೂ ಕೂಡ ಅತ್ಯಂತ ಹಿಂದುಳಿದವರು ಅಂತೇಳಿ ನನಗೆ ಸದಾಶಿವ ಆಯೋಗ ಇರ್ಬೋದು, ಮತ್ತು ಈ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಆಮೇಲೆ ನಮ್ಮ ಮಾಧುಸ್ವಾಮಿಯವರ ರಿಪೋರ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ನಮಗೆ 6% ಕೊಟ್ಟಿದ್ರು. ನಮಗೆ 6% ಕೊಟ್ಬಿಟ್ಟು ನೀವು ಉಳಿದವರಿಗೆ ಕೊಡಿ ನಿಮ್ಗೆ ಇಷ್ಟ ಬಂದಂತೆ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ 1% ಅಲೆಮಾರಿಗಳಿಗೆ ಕೊಟ್ಟರೆ ಯಾವ ತೊಂದರೆನೂ ಇರೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡ್ತಿದ್ದೀವಿ. ಆಮೇಲೆ ಈಗ ನೀವು ಯಾವ ಹುದ್ದೆಗಳನ್ನು ಕೂಡ ತುಂಬಬಾರದು ಅಂತೇಳಿ ನಿರ್ದೇಶನ ನೀಡಿದ ಮೇಲೆ ಈ ರೀತಿ ಭಾಳ ಪ್ರಮುಖವಾದಂಥ ಹುದ್ದೆಗಳಿವು. ಕೃಷಿ ಇಲಾಖೆ ಅಧಿಕಾರಿಗಳ ಹುದ್ದೆ ಇದೆಯಲ್ಲ, 10 ವರ್ಷದ ನಂತರ ಕಾಲ್ ಮಾಡಿರೋದು. ನೆಕ್ಸ್ಟ್ ಮತ್ತೆ ಇವು ಪೋಸ್ಟ್ ಬರ್ಬೇಕಾದ್ರೆ ಇನ್ನೊಂದು 10 ವರ್ಷ ಕಾಯಬೇಕು. ಈ ಓದಿರ್ತಕ್ಕಂಥ ನಮ್ಮ ಮಕ್ಕಳು BSc AG MSc AG ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಅವರು ಈಗಾಗಲೇ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಮಗೆ ಆಗಿಲ್ಲ ಅಂತಂದೇಳಿ ನಾವು ಅವಕಾಶ ವಂಚಿತರಾಗಿ ಸತ್ತು ಬದುಕಿದ್ದೇವೆ. ಈಗ ಬದುಕಿನ ಸಂದರ್ಭದಲ್ಲಿ ಏನೋ ಸುಪ್ರೀಂ ಕೋರ್ಟ್ ನಮ್ಮ ಕಡೆಗೆ ಒಳ ಮೀಸಲಾತಿ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಂದು ಹೇಳಿದ್ದಾರೆ. 2 ಆಯೋಗಗಳು ಕಾಂಗ್ರೆಸ್ನವರೇ ಮಾಡಿದಂಥವು, ಅದರ ರಿಪೋರ್ಟು ಇವೆಲ್ಲ ಆಧಾರ ಇಟ್ಕೊಂಡು ಯಾರ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೇಳದೆ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವು ಭಾಳ ವಿನಯವಾಗಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ನಾಳೆ ನಾವು ಮುಖ್ಯಮಂತ್ರಿಗಳ ಬಳಿ ನಮ್ಮ ಸಚಿವರುಗಳಾದಂಥ KH ಮುನಿಯಪ್ಪ ಮತ್ತು ತಿಮ್ಮಾಪುರ್ ಮತ್ತಿತರ ನಮ್ಮ ಶಾಸಕರು, ನಮ್ಮ ಮುಖಂಡರು ಒಂದು ನಿಯೋಗ ಹೋಗಿ ಈ ಏನು ಇವ್ರು ಕರ್ತಾರಲ್ಲ ತಕ್ಷಣ ಅದನ್ನು ವಾಪಸ್ ಪಡಿಬೇಕು. ಒಳ ಮೀಸಲಾತಿಯ ಅಳವಡಿಸಿದ ನಂತರವೇ ಎಲ್ಲ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. ಇದರ ಮಧ್ಯದಲ್ಲಿ ಪಾಪ ಇತರೆ ಜನರಲ್ಲಿರ್ತಕ್ಕಂಥ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರು ಕೂಡ ಪಾಪ ಅವರು ಕಣ್ಣೀರಾಗ್ತಾರೆ. ಸರ್, ನಿಮ್ಮಿಂದ ನಮಗೆ ಇದಾಗ್ತಾ ಇದೆ, ಅವಕಾಶ ಸಿಗ್ತಾ ಇಲ್ಲ, ನೀವು ಬೇಗ ಒಳ ಮೀಸಲಾತಿ ಮಾಡಿಸಿ
ನಮಗೆ ಉದ್ಯೋಗವನ್ನು ತುಂಬುವಂಥ ಅವಕಾಶ ಮಾಡಿಕೊಡಿ. ನಾವು ಬೇರೆ ಬೇರೆ ಊರಿಂದ ಬಂದಿಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಇಲ್ಲಿ ಧಾರವಾಡ, ಬೆಳಗಾವಿ, ಬೆಂಗಳೂರು, ಮೈಸೂರು ಇಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಓದ್ತಿದ್ದೀವಿ. ಭಾಳ ಕಷ್ಟದಲ್ಲಿದ್ದೀವಿ ನಾವು. ಅದು ನಮಗೆ ನೀವು ಬೇಗ ಇದು ಒಳ ಮೀಸಲಾತಿನ ಜಾರಿಯಾಗಿ ಎಲ್ಲ ಹುದ್ದೆಗಳನ್ನು ಕೂಡ ಕರೆಯುವಂತೆ ಮಾಡಬೇಕು ಅಂತ ಅವರು ಕೂಡ ನಮಗೆ ವಿನಂತಿ ಮಾಡ್ತಾರೆ. ಬೇರೆಯಲ್ಲೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಈ ಕಾರಣದಿಂದ 24ನೇ ತಾರೀಕಿನ ದಿನ ಇತ್ಯರ್ಥ ಮಾಡಿ ಒಳ ಮೀಸಲಾತಿನ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು. ಈಗ ಶಿಕ್ಷಣದಲ್ಲಿ ಒಳ ಮೀಸಲಾತಿ, ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮಾತ್ರ ಒಳ ಮೀಸಲಾತಿ ಇರ್ತಕ್ಕಂಥದ್ದು. ಆರ್ಥಿಕ ಮೀಸಲಾತಿ ಇದು ಶಿಕ್ಷಣದಲ್ಲಿ ಆಗಿದೆ. ಶಿಕ್ಷಣದಲ್ಲಿ ಯಾವ ತೊಂದರೆಯೂ ಇಲ್ಲ. ಈ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಇತರ ಸೀಟ್ಗಳು ಏನಿದಾವಲ್ಲ ಅವೆಲ್ಲವೂ ಕೂಡ ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮೊನ್ನೆ ನಮಗೆ PG ಸೀಟ್ ಎಲ್ಲ ಸಿಕ್ಕಿದೆ. PG ಅಂದರೆ MS, MD ಇದೆಲ್ಲ ಸೀಟ್ಗಳು ಕೂಡ ಸಿಕ್ಕಿದೆ. ಇನ್ನು ಉಳಿದಂತೆ ಈ ಒಂದು ಪರೀಕ್ಷೆ ಮಾಡ್ತಾರೆ. ಒಬ್ಬ ಅಧ್ಯಾಪಕ ಆಗ್ಬೇಕಂದ್ರೆ ಕೆಟ್ಟಂತಂದರೆ ಎಲಿಜಿಬಲ್ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲೂ ಕೂಡ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಅದು ಆಯಿತು ಅಂದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕನಾಗಲಿಕ್ಕೆ ಸಾಧ್ಯ. ಅತಿಥಿ ಶಿಕ್ಷಕನಾಗಬೇಕಂದ್ರೂ ಕೂಡ ಅದು ಬೇಕು. ಅದರಲ್ಲಿ ಈಗಾಗಲೇ ಒಳ ಮೀಸಲಾತಿನ ತೆಗೆದುಕೊಂಡು ನಮ್ಮದು. ಅದರಿಂದ ಇದರಲ್ಲಿ ಆಗಿರ್ತಕ್ಕಂಥ ಇನ್ನೊಬ್ಬ ಆಗ್ತಿರ್ತಕ್ಕಂಥ ಒಂದು ಧೋರಣೆಯನ್ನು ನಾವು ಇಲ್ಲಿವರೆಗೂ ಕೂಡ ಸಹಿಸಿಕೊಂಡು ಸರ್ಕಾರ ಮಾಡುತ್ತೆ ಅಂತೇಳಿ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲಿ ತಡ ಮಾಡಿದ್ರೆ 24ನೇ ತಾರೀಕಿಗೆ ಒಂದು ಅಂತ್ಯ ಆಡಿ ನಮ್ಮ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನಾಂದಿ ಆಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತಿದ್ವಿ. ಯಾರು ಕೂಡ ನಮ್ಮ ಯುವಕರು ಚಳವಳಿ ಮಾಡೋ ಅಗತ್ಯ ಇಲ್ಲ, ಆತಂಕಕ್ಕೂ ಕೂಡ ಒಳಗಾಗುವ ಅಗತ್ಯ ಇಲ್ಲ. ನಾವಿದ್ದೇವೆ. ಯಾವ ಕಾರಣಕ್ಕೂ ಕೂಡ ಒಳ ಮೀಸಲಾತಿ ಇಲ್ಲದೆ ರಾಜ್ಯದಲ್ಲಿ ಒಂದು ಹುದ್ದೆನೂ ಕೂಡ ನಾವು ಇವತ್ತು ಬಿಡಲ್ಲ ಅಂತಕ್ಕಂಥ ಭರವಸೆಯ ಮಾತನ್ನು ನಮ್ಮ ಸಮುದಾಯಕ್ಕೆ ನಾನು ಇಷ್ಟಪಡ್ತೀನಿ.